ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾವಿವತ್ತು ಬಂದಿದ್ದು ಕ್ಯಾಂಡೋಲಿಯಂ ಬೀಚಿಗೆ. ಈ ಟೈಮ್ ಅಂತೂ ಟೂರಿಸ್ಟ್ ಇಲ್ಲವೇ ಇಲ್ಲ, ಒಂದು 5% ಅಂತಲೇ ಹೇಳ್ಬೋದು. ಫಾರಿನರ್ಸ್ ಅಂತೂ ಅಲ್ಲಲ್ಲಿ ನಾವು ಕೌಂಟೇಬಲ್ ಅಷ್ಟೇ. ನೀವು ನೋಡ್ಬೋದು, ನಾನು ಸ್ವಲ್ಪ ರೆಂಟ್ ವೆಹಿಕಲ್ಸ್ ಕ್ಲಿಪ್ ತೊಗೊಂಡು ಅಪ್ಲೋಡ್ ಮಾಡಿದ್ದೀನಿ. ಫುಲ್ಲು ಧೂಳು ಹೊಡೆದು ನಿಂತಿದೆ. ನಿಮಗೆ ಅರ್ಥ ಆಗುತ್ತೆ ಎಷ್ಟು ಟೂರಿಸಮ್ ಕಮ್ಮಿ ಆಗಿದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ನಂಗೊಂದು ಕ್ವಶನ್ ಬಂದಿತ್ತು, ಏನಕ್ಕೆ ಫುಡ್ಡಿಂದು ನೀವು ವ್ಲಾಗ್ ಮಾಡಿಲ್ಲ ಅಂತೇಳಿ. ಬಿಕಾಸ್ ಈಗ ನಾವು ಸಮುದ್ರ ಕಡೆ ಹೋಗ್ತೀವಂದ್ರೆ ಸೀ ಫುಡ್ ಕಮ್ಮಿ ಇರಬೇಕಲ್ಲಿ ಪ್ರೈಸು. ಇಲ್ಲೆಲ್ಲ ಬೀಚ್ ಸೈಡಲ್ಲಿ ಸೀ ಫುಡ್ ಸ್ಟಾರ್ಟಿಂಗ್ ಪ್ರೈಸ್ ಬಂದೇನೆ 800 ರುಪೀಸು. ಏನಿಲ್ಲ ಅಂದ್ರೂ 1.5-2K ಆಗೋದು ಕಮ್ಮಿ ಅಂದ್ರೂ. ಅದಕ್ಕೆ ಇಲ್ಲಿ ನನಗೆ ಅಂತ ಎಕ್ಸ್ಪ್ಲೋರ್ ಮಾಡೋಂಥದ್ದು ಇಂಟ್ರೆಸ್ಟಿಂಗ್ ಆಗಿ ಏನೂ ಅನ್ನಿಸ್ಲಿಲ್ಲ. ಅದಕ್ಕೆ ನಾನು ಫುಡ್ಡಿನ ವ್ಲಾಗ್ ಈ ಸತಿ ಮಾಡಲೇ ಇಲ್ಲ. ಈವನ್ ವೆಜಿಟೇರಿಯನ್ ಫುಡ್ ಕೂಡ ಕಮ್ಮಿಯೂ 450 ಆಗ್ತಿತ್ತು. ಸೊ ಆ ಥರ ಪ್ರೈಸ್ ಕೊಟ್ಟು ತಿನ್ಬೇಕಂದ್ರೆ ನಾವು ಇಲ್ಲೇ ತಿನ್ಬೋದಿತ್ತಲ್ವ. ಅಲ್ಲಿ ಹೋಗ್ಬಿಟ್ಟು ಅಷ್ಟೊಂದು ಕೊಡೋ ಅಂಥದ್ದೇನಿತ್ತು. ಸೊ ಅದಕ್ಕೋಸ್ಕರ ನಾನು ಫುಡ್ಡಿನ ವ್ಲಾಗ್ ಮಾಡಿ ಅಪ್ಲೋಡ್ ಮಾಡಿಲ್ಲ. ಸೌತ್ ಗೋವಾದಲ್ಲಿ ಸ್ವಲ್ಪ ಪ್ರೈಸಸ್ ರೀಸನಬಲ್ ಇತ್ತು. ನಾನು ಅಲ್ಲಿ ಫುಡ್ಡಿನ ವಿಡಿಯೋ ಕೆಲವೊಂದು ಶಾರ್ಟ್ಸ್ ಅಪ್ಲೋಡ್ ಮಾಡಿದೆ, ಬಟ್ ಫುಡ್ ಬಗ್ಗೆ ಮೆನ್ಷನ್ ಮಾಡಿಲ್ಲ ನಾನು ಎಲ್ಲೂ. ಆ್ಯಂಡ್ ವಾಟರ್ ಸ್ಪೋರ್ಟ್ಸ್ ಯಾಕೆ ಆಡಿಲ್ಲ ಅಂದರೆ, ಸ್ಟಾರ್ಟಿಂಗ್ 4 ಡೇಸು ಹೋದಾಗ ನನಗೆ ಫುಲ್ ಫೀವರ್ ಆ್ಯಂಡ್ ಕೋಲ್ಡ್ ಆಗಿತ್ತು. ಅದರಿಂದ ಆಡಲಿಲ್ಲ. ನಾನು ಗೋವಾದಲ್ಲಿ ಹೋಗಿ ವಾಟರ್ ಗೇಮ್ಸ್ ಆಡೋಣ ಅಂದ್ಕೊಂಡೆ, ಬಟ್ ನನ್ನ ಪರ್ಸ್ನಲ್ ಹೆಲ್ತ್ ಇಶ್ಯೂ ಆಯಿತು. ನನ್ನಿಂದ ಅರುಣವ್ರು ಕೂಡ ನಾನೊಬ್ಬನೇ ಹೋಗಲ್ಲ ಅಂತೇಳಿ ಅವರು ಕೂಡ ಆಡಲಿಲ್ಲ. ಬಟ್ ನೆಕ್ಸ್ಟ್ ಟೈಮ್ ನಮ್ಮ ಕರ್ನಾಟಕದಲ್ಲಿ ಅಥವಾ ಎಲ್ಲೇ ಸಿಕ್ಕರೂ ವಾಟರ್ ಗೇಮ್ಸ್ ಮಾತ್ರ ಇಬ್ಬರು ಸ್ಕಿಪ್ ಮಾಡಲ್ಲ. ಹಾಗೆಯೇ ಅಂಕಲ್ ಫಾರಿನವ್ರು ಸಿಕ್ಕಿದ್ರು. ಅವ್ರು ಸ್ವಲ್ಪ ಮಾತಾಡಿಕೊಂಡು ನಮ್ಮ ಬಗ್ಗೆ ಎಲ್ಲ ವಿಚಾರಿಸಿದ್ರು. ಹಾಗೆ ನಾನು ಇನ್ಫ್ಲೂಯೆನ್ಸರ್ ಅಂತ ಕೇಳಿದ್ರು. ಅದಕ್ಕೆ ಇಲ್ಲ, ಜಸ್ಟ್ ಈಗ ತಾನೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿದೆ. ಓಕೆ, ಗುಡ್ ಅಂತೆಲ್ಲ ಹೇಳಿ ಹಾಗೆ ಸ್ವಲ್ಪ ಹೊತ್ತು ಮಾತಾಡಿದ್ವಿ. ಕ್ಯಾಂಡೋಲಿಯಮ್ಮಿಂದ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ನಾನು ಅರುಣವರು ಹೊರಟಿದ್ದು ಮೆಜೆಸ್ಟಿಕ್ ಪ್ರೈಡ್ ಕೆಸೆನೋ. ಲಾಸ್ಟ್ ಟೈಮ್ ನಾವು ಹೋಗೋಣ ಅಂದ್ಕೊಂಡಿದ್ವಿ, ಬಟ್ ಹೋಗೋಕ್ಕೆ ಆಗಲಿಲ್ಲ. ನಾವೇನು ಹೋಗಬೇಕು ಅಂದ್ಕೊಂಡು ಹೋಗಿರ್ಲಿಲ್ವೋ, ಈ ಟೈಮ್ ನಾವು ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ವಿ. ಅದು ಅರ್ಜೆಂಟ್ ಆಗಲ್ಲ, ಡೈಲಿ 1 or 2 ಪ್ಲೇಸಸ್ ಥರ. ಇದು ಎಂಟ್ರಿ ಆ್ಯಂಡ್ ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಡಲ್ಲ. ಮೇಲ್ಗಡೆ ಫುಡ್ ಕೋರ್ಟು ನಾವು ಹೋಗೋದೆಲ್ಲ ವಿಡಿಯೋ ಮಾಡ್ಕೋಬೋದು, ಬಟ್ ಅಲ್ಲಿ ಲೊಕೇಶನಲ್ಲಿ ಮಾಡೋಕ್ಕೆ ಬಿಡಲ್ಲ. ನಾವು ಟಿಕೆಟ್ ಎಲ್ಲ ತೊಗೊಂಡು ಅಲ್ಲಿಂದ ಒಂದು ಬೋಟ್ ಬರುತ್ತೆ. ಈ ಬೋಟು ನಮ್ಮನ್ನು ಕೆಸೆನೋಗೆ ಕರ್ಕೊಂಡೋಗಿ ಅಲ್ಲಿ ಡ್ರಾಪ್ ಮಾಡ್ತಾರೆ. ನಾನಂತೂ ಮುಂದೆ ಹೋಗಿ ಕುತ್ಕೊಂಡ್ಬಿಟ್ಟಿದ್ದೆ ವ್ಯೂ ನೋಡ್ಕೊತ. ತುಂಬ ಚೆನ್ನಾಗಿತ್ತು. ಇದೆಲ್ಲ ಜಸ್ಟ್ ನಮ್ಮ ಏನಂತಾರೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಒನ್ ಟೈಮ್ ಫೀಲ್ ಅಷ್ಟೇ. ನಾನು ಈ ಥರದ್ದೆಲ್ಲ ಎನ್ಕರೇಜ್ ಮಾಡಲ್ಲ. ಸೊ ನೀವೇನಾದರೂ ಹೋಗ್ತೀರಂದರೆ ಜಸ್ಟ್ ನಿಮಗೇನು ಎಕ್ಸ್ಪೀರಿಯೆನ್ಸ್ ಬೇಕು ಅಥವಾ ಎಕ್ಸ್ಪ್ಲೋರ್ ಮಾಡಬೇಕನ್ನೋ ಹೋಗಿ, ಬಟ್ ದುಡ್ಡು ಮಾತ್ರ ನಿಜವಾಗ್ಲೂ ಕಳ್ಕೊಬೇಡಿ. 1 ರೂಪಾಯಿ ಅರ್ನ್ ಮಾಡ್ಕೊಳ್ಳೋ ಕೂಡ ತುಂಬಾ ಕಷ್ಟ. ಎಲ್ಲ ಕೆಸೆನೋಗೆ ಕಂಪೇರ್ ಮಾಡಿದಾಗ ಮೆಜೆಸ್ಟಿಕ್ ಪ್ರೈಡ್ ತುಂಬಾ ಚೆನ್ನಾಗಿದೆ, ವರ್ತಿ ಕೂಡ. ಎಲ್ಲ ಕೆಸೆನೋಸ್ಗೂ ಸೇಮ್ ಪ್ಯಾಕೇಜಸ್ಸೇ, ಅಂದರೆ 3 ಪ್ಯಾಕೇಜಸ್ ಇರುತ್ತೆ. ಪ್ರೈಸಸ್ ಮಾತ್ರ ಒಂದೊಂದಕ್ಕೆ ಒಂದೊಂದು ಡಿಫ್ರೆಂಟ್ ಇರುತ್ತೆ. ಸಿಲ್ವರು, ಗೋಲ್ಡು, ಪ್ಲ್ಯಾಟಿನಮ್ಮು. ನಾವು ಗೋಲ್ಡ್ ಪ್ಯಾಕೇಜ್ ತೊಗೊಂಡಿದ್ವಿ, ಅಂದರೆ 2500. 2000ಇಂದ ಸಿಲ್ವರು, ಆಮೇಲೆ 2500 ಗೋಲ್ಡು, ಪ್ಲ್ಯಾಟಿನಮ್ಮು 3500 ಏನೋ ಇತ್ತು. ವಿಡಿಯೋನ ಸ್ಕಿಪ್ ಮಾಡಿದೆ, ಕಂಪ್ಲೀಟಾಗಿ ನೋಡಿ. ಇಲ್ಲಿ ನಾನು ಏನು ಫುಡ್ ತಿಂದೆ, ಹಾಗೆ ಯಾವ ರೀತಿ ನಾನು ಟೈಮ್ ಸ್ಪೆಂಡ್ ಮಾಡಿದೆ
ಹಾಗೇ ಕೊಟ್ಟಿರೋ ಕೂಪನಲ್ಲಿ 500 ರುಪೀಸ್ ನಾನು ಗೆದ್ನೋ ಇಲ್ವೋ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಪ್ಲೀಸ್ ಕಂಪ್ಲೀಟ್ ವಿಡಿಯೋನ ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮಾತ್ರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು 500 ರುಪೀಸ್ ಗೆದ್ಮೇಲೆ ಮಾತ್ರ ಅಲ್ಲಿ ಇನ್ನೂ ಆಡಿ ಇನ್ನೂ ಬರುತ್ತೆ ಇನ್ನೂ ಗೆಲ್ತೀರ, ಬಟ್ ಬೇಡ, ಎಕ್ಸ್ಪೀರಿಯೆನ್ಸ್ ಮಾಡಬೇಕಿತ್ತು ಆ್ಯಂಡ್ ಗೆದ್ದೆ, ಅಷ್ಟೇ ಸಾಕು ನನಗೆ. ನನಗೂ ಅರುಣವ್ರಿಗಂತೂ ಸಖತ್ ಖುಷಿ ಆಯಿತು. ಆಮೇಲೆ ಇಬ್ಬರೂ ಫುಡ್ ಕೋರ್ಟಿಗೆ ಹೋಗಿ ಸ್ನ್ಯಾಕ್ಸು ಫುಡ್ಡು ತಿನ್ಕೊಂಡು ಸ್ವಲ್ಪ ಜ್ಯೂಸ್ ಎಲ್ಲ ಕುಟ್ಕೊಂಡು ಪ್ರೋಗ್ರಾಮ್ಸ್ ಎಂಜಾಯ್ ಮಾಡಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಮನೆಗೆ ಹೊರಟ್ವಿ.
ಕಾಪಿರೈಟ್ ರೂಲ್ಸ್ ಆ್ಯಂಡ್ ರೆಸ್ಟ್ರಿಕ್ಷನ್ಸ್ ಇರೋದ್ರಿಂದ ನಾನು ಒರಿಜಿನಲ್ ಸಾಂಗ್ನ ಅಪ್ಲೋಡ್ ಮಾಡಿಲ್ಲ. ಸೊ ಒರಿಜಿನಲ್ ಸಾಂಗ್ ಬದಲು ಬ್ಯಾಕ್ಗ್ರೌಂಡ್ ಸಾಂಗ್ ಹಾಕಿದ್ದೀನಿ. ಪ್ರೋಗ್ರಾಮ್ಸ್ ಮಾತ್ರ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಡ್ಯಾನ್ಸಸ್ ಕೂಡ ಸಖತ್ತಾಗಿ ಮಾಡಿದ್ರು. ಈವನ್ ಸಾಂಗ್ಸ್ ಕೂಡ ಚೆನ್ನಾಗೇ ಇತ್ತು. ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ ನಮಗೆ, ಅಷ್ಟು ಚೆನ್ನಾಗಿತ್ತು ಪ್ರೋಗ್ರಾಮ್ಸ್ ಮಾತ್ರ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ಮುಂಚೆ ಹೇಳ್ದಂಗೆ ಈ ಥರದ್ದು ನಾನು ಎಂಕರೇಜ್ ಮಾಡ್ತಾ ಇಲ್ಲ, ಜಸ್ಟ್ ಎಕ್ಸ್ಪೀರಿಯನ್ಸಿಗೆ ಅಷ್ಟೇ. ದುಡ್ಡು ಮಾತ್ರ ಕಳ್ಕೊಬೇಡಿ ಅಂತ ಹೇಳ್ತಾ ನಾಳೆ ಲಾಗಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಆ್ಯಂಡ್ ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಇಂಪಾರ್ಟೆಂಟ್. ಸೊ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್.